ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ನಂತರ ಜಾಮೀನು ಪಡೆದು ಹೊರಗೆ ಬಂದಿರತಕ್ಕಂಥ A1 ಪವಿತ್ರ ಗೌಡ ಈಗ ತಮ್ಮ ಬಿಸ್ನೆಸ್ ಮೇಲೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ಅವರು ಮೊದಲು ಕೂಡ ಒಂದು ಬಾಟಿಕನ್ನು ನಡೆಸ್ತಾ ಇದ್ರು, ಈಗ ಅದನ್ನು ಮತ್ತೆ ರೀಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ಪವಿತ್ರ ಒಡೆತನದ ರೆಡ್ ಕಾರ್ಪೆಟ್ ರೀಲಾಂಚ್ ಆಗ್ತಾ ಇದೆ. ಸೊ ದರ್ಶನ್ ಗೆಳತಿ ಪವಿತ್ರ ಗೌಡ ಈಗ ಬಿಸ್ನೆಸ್ ಹತ್ತ ಚಿತ್ತ ಹರಿಸಿದ್ದಾರೆ. ಅವರು ಮೊದಲು ಬಿಸ್ನೆಸ್ ಮಾಡ್ತಾ ಇದ್ರು, ರೆಡ್ ಕಾರ್ಪೆಟ್ ಅಂತಕ್ಕಂಥ ಬಾಟಿಕನ್ನು ನಡೆಸ್ತಾ ಇದ್ರು. ಈಗ ಅದನ್ನು ರೀಲಾಂಚ್ ಮಾಡ್ತಾ ಇದ್ದಾರೆ. ಸೆಲೆಬ್ರಿಟಿಗಳಿಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ತೆಗೆದಿದ್ರು ಪವಿತ್ರ ಅವರು ಮೊದಲು. ಅವ್ರು ಜೈಲು ಸೇರಿದ ನಂತರ ಅದೆಲ್ಲವೂ ಕೂಡ ನಿಂತು ಹೋಗಿತ್ತು. ಈಗ ಮತ್ತೆ ಆ ರೆಡ್ ಕಾರ್ಪೆಟ್ಗೆ ಕಾಯಕಲ್ಪ ನೀಡೋದಕ್ಕೆ ಪವಿತ್ರ ಗೌಡ ಮುಂದಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಆಪ್ತರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಪವಿತ್ರ ಗೌಡ. ಅದಕ್ಕೂ ಮೊದಲು ಅವರು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಸಾಕಷ್ಟು ಮೆಟೀರಿಯಲ್ಸ್ ಎಲ್ಲ ಏನೋ ತುಂಬ ಪರ್ಚೇಸ್ ಮಾಡಿದ್ದಾರೆ, ಡೆಲ್ಲಿನಲ್ಲಿ ಶಾಪಿಂಗ್ ಮಾಡಿದ್ದಾರೆ, ಮುಂಬೈನಲ್ಲಿ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ಬರ್ತಾ ಇತ್ತು. ಈಗ ಅದಕ್ಕೆ ಮತ್ತೆ ಕಾಯಕಲ್ಪವನ್ನು ಕೊಟ್ಟಿದ್ದಾರೆ, ಮತ್ತೆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇವತ್ತು ರೀಲಾಂಚ್, ಹಾಗಾಗಿ ಕಾರ್ಯಕ್ರಮಕ್ಕೆ ತುಂಬ ಜನ ಸೆಲೆಬ್ರಿಟೀಸ್ಗಳಿಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಹೇಗಾಗುತ್ತೆ, ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದೆಲ್ಲ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಮೊದಲ ಆರೋಪಿ ಪವಿತ್ರ ಗೌಡ ಅವರಿಗೆ ಕೋರ್ಟ್ ಜಾಮೀನು ಕೊಟ್ಟಿದೆ. ಜಾಮೀನು ಸಿಕ್ಕಿದ ನಂತರ ಅವರಿಗೆ ಮೊದಲಿಗೆ ಬೆಂಗಳೂರಿನಲ್ಲೇ ಇರಬೇಕು ಅಂದರು, ಅದಾದಮೇಲೆ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತು ಕೋರ್ಟು. ಈಗೆಲ್ಲ ರೆಡಿ ಮಾಡಿಕೊಂಡು ರೀಲಾಂಚ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಈ ರೀಲಾಂಚ್ ಕಾರ್ಯಕ್ರಮ ಹೇಗೆ, ಯಾರ್ಯಾರಿಗೆ ಆಹ್ವಾನ, ಮುಂದೆ ಅವರ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಅಂತ? ಎಸ್ ಅರವಿಂದ್, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಆಚೆ ಬಂದಂತಹ ಪವಿತ್ರ ಕೂಡ ಸಾಕಷ್ಟು ಅಂದ್ರೆ ಹೊರ ರಾಜ್ಯಗಳಿಗೆ ಹೋಗೋದಕ್ಕೆ ಅನುಮತಿಯನ್ನ ಪಡೆದಿದ್ರು ಕೋರ್ಟ್ನಿಂದ, ದೇವಸ್ಥಾನಗಳಿಗೆ ಭೇಟಿ ನೀಡೋದು. ಈ ನಿಟ್ಟಿನಲ್ಲಿ ಕೂಡ ಬೇರೆ ರಾಜ್ಯಗಳಿಗೆ ಕೂಡ ಭೇಟಿ ಕೊಟ್ಟು ಅಲ್ಲಿ ಒಂದಿಷ್ಟು ಮಟೀರಿಯಲ್ ಗಳನ್ನ, ಅಂದ್ರೆ ರೆಡ್ ಕಾರ್ಪೆಟ್ಗೆ ಬೇಕಾದಂತಹ ಒಂದಿಷ್ಟು ಮಟೀರಿಯಲ್ ಗಳನ್ನ, ಕಾಸ್ಟ್ಯೂಮ್ ಡಿಸೈನ್ ಮಾಡುವಂತಹ ಒಂದಿಷ್ಟು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅವನ್ನೆಲ್ಲಾನು ಕೂಡ ಒಂದಿಷ್ಟು ಖರೀದಿಯನ್ನ ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ಇರುತ್ತಂತಕ್ಕಂಥದ್ದು. ಇವತ್ತು ಆ ರೆಡ್ ಕಾರ್ಪೆಟ್ ನ ರೀಲಾಂಚ್ ಅನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಅವರು 2022ರಲ್ಲಿ ಏನೋ ಈ ಒಂದು ಉದ್ಯೋಗವನ್ನ ಏನು ಶುರು ಮಾಡಿದ್ರು, ರೆಡ್ ಕಾರ್ಪೆಟ್ ನ ಒಂದು ಲಾಂಚ್ ಮಾಡಿದ್ರು. ಅವತ್ತು ಕೂಡ ಸೆಲೆಬ್ರಿಟಿಗಳನ್ನ ಕರೆದು ಅವತ್ತು ಕೂಡ ಒಂದಿಷ್ಟು ಕಾರ್ಯಕ್ರಮಗಳ ಮೂಲಕ ಅದನ್ನ ಲಾಂಚ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಕೆಲವು ಆಪ್ತರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಈಗ ಆಹ್ವಾನವನ್ನ ನೀಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಈಗ ಆ ಒಂದು ರೀಲಾಂಚ್ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಈಗ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಅಧಿಕೃತವಾಗಿ ಅವರು ರೀಲಾಂಚ್ ಮಾಡೋದನ್ನ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಪವಿತ್ರ ಗೌಡ ಅವರು. ಇವತ್ತು ಅದಕ್ಕೆ ಮುಹೂರ್ತ ನೆರವೇರುವಂತ ಸಾಧ್ಯತೆ ಇದೆ. ರೈಟ್ ಧನು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.